ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಬನ್ನಿ ನಾನಿವತ್ತು ರಥಸಪ್ತಮಿಗೆ ಏನೇನ್ ಮಾಡ್ಕೊಂಡೆ ಅಂತ ತೋರಿಸ್ತೀನಿ. ನಾನು ಒಂದ್ ಸ್ವಲ್ಪ ಅರಿಶಿಣನ ತಗೊಂಡು ಈ ರೀತಿ ಎಲ್ಲ ಒಂದು ನೆಲದ ಮೇಲೆ ಸವರ್ಕೊಳ್ತೀನಿ. ರಥನ ಬಿಟ್ಕೊಳ್ತಾ ಇದ್ದೀನಿ ರಂಗೋಲಿಲಿ. ಸೂರ್ಯ ಎಲ್ಲಿ ಜಾಸ್ತಿ ಬೆಳಕು ಬರುತ್ತೋ ಬೆಳಿಗ್ಗೆ ಟೈಮು ಆ ಜಾಗದಲ್ಲಿ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಟೆರೇಸ್ ಮೇಲಾದ್ರೂ ಆಯ್ತು, ಎಲ್ಲಾದ್ರೂ ಆಯ್ತು, ಒಟ್ಟಿನಲ್ಲಿ ಜಾಸ್ತಿ ಸೂರ್ಯ ಅಲ್ಲಿಗೆ ಕಿರಣ ಜಾಸ್ತಿ ಎಲ್ಲಿ ಬೀಳುತ್ತೋ ಅಲ್ಲಿಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈ ಜಾಗದಲ್ಲಿ ಜಾಸ್ತಿ ಬೀಳುತ್ತೆ, ಹಂಗಾಗಿ ನಾನು ಇಲ್ಲಿ ರಥನ ಬಿಟ್ಕೊಳ್ತಾ ಇದ್ದೀನಿ. ಈ ಸಲ ಭಾನುವಾರನೇ ಬಂದಿರೋದ್ರಿಂದ, ವಿಶೇಷವಾಗಿರೋದ್ರಿಂದ ಈ ರಥಸಪ್ತಮಿನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಮ್ಮ ಇಷ್ಟಾರ್ಥನೆಲ್ಲ ಹೇಳ್ಕೊಂಡು ಪೂಜೆ ಮಾಡ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ಈಗ ರಥನ ಬಿಟ್ಟಿದ್ದಾಯ್ತು. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಒಳಗಡೆ ಎಲ್ಲ ಪೂಜೆ ಮಾಡಿದ್ದಾಯ್ತು. ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ತೇರ್ನ ಬಿಟ್ಕೊಂಡಿದೀವಲ್ಲ ಆ ಜಾಗಕ್ಕೆ ನಾವು ಒಂದು ಮಣಿನ ಏನಾದ್ರೂ ಇಟ್ಕೊಂಡು ಅದ್ರಡಿಕೆ ಅದ್ರ ಮೇಲೆ ತಾಮ್ರದ ತಟ್ಟೆನ ಇಲ್ಲ ಅಡಿಕೆ ಪಟ್ಟೆ ಇರುತ್ತಲ್ಲ ಆ ತಟ್ಟೆನ ಇಟ್ಕೊಳ್ಬೇಕಾಗುತ್ತೆ. ಇಟ್ಕೊಂಡು ದೀಪ ಎಲ್ಲ ಹಚ್ಕೊಳ್ಳೋಣ. ಬಿಳಿ ಎಕ್ಕದೆಲೆನ ಉಗುರು ಸೋಕಿಸ್ದಲೇ ಇರೋ ಹಾಗೆ ಕಟ್ ಮಾಡ್ಕೊಂಡ್ ಬರ್ಬೇಕು. ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ತಟ್ಟೆ ಸುತ್ತಲಕ್ಕೂ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡಿದ್ದಾದ್ಮೇಲೆ ನಾವು ಗೋಧಿನ ತಗೊಂಡು ಈ ರೀತಿ ಬಗ್ಸೆಲೆ ಹಾಕ್ಬೇಕು. ಒಂದ್ ಕೈಲಿ ಹಾಕ್ಬಾರ್ದು, ಬಗ್ಸೆಲೆ ಹಾಕ್ಬೇಕು. 3 ಇಡಿ ಹಾಕೊಳ್ಬೇಕು. ಹಾಕೊಂಡ್ಮೇಲೆ ಒಂದು ದೊಡ್ಡ ದೀಪನಾದ್ರೂ ತಗೋಬಹುದು, ಇಲ್ಲ 7 ದೀಪನಾದ್ರೂ ತಗೊಂಡು ಹಚ್ಕೊಳ್ಬಹುದು. ಅದಕ್ಕೆ 7 ಬತ್ತಿನೇ ಹಾಕ್ಬೇಕು. 7 ಬತ್ತಿನೇ ಹಾಕಿ ಸುತ್ತಲಕ್ಕೂ 7 ಬತ್ತಿನ ಹಾಕಿ ಎಳ್ಳೆಣ್ಣೆಲ್ಲಾದ್ರೂ ಹಚ್ಕೋಬಹುದು, ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಮತ್ತೆ ತುಪ್ಪ ಈ 3ರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಹಚ್ಕೊಳ್ಬಹುದು. ನಾನು ಬತ್ತಿ ಎಲ್ಲ ಜೋಡಿಸ್ಕೊಂಡ್ಮೇಲೆ ಗಣೇಶನ್ನ ಇಟ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಅರ್ಗೆ ಕೊಡಕ್ಕೆ ಸೂರ್ಯ ದೇವನಿಗೆ ಅರ್ಗೆ ಕೊಡಕ್ಕೆ ನಾನು ತಾಮ್ರ ಬಿಂದಿಗೆಲಿ ನೀರ್ನ ತುಂಬ್ಕೊಂಡಿದ್ದೀನಿ. ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಮತ್ತೆ ದೀಪಕ್ಕೂ ಅರಿಶಿನ ಕುಂಕುಮನೇ ಇಟ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ತಾಮ್ರ ಬಿಂದಿಗೆಗೆ ಹೂವನ ಇಟ್ಟು ಮತ್ತೆ ಗಣೇಶನ್ಗೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ಫಸ್ಟ್ ನಾವು ಗಣೇಶನ್ಗೆ ಪೂಜೆ ಮಾಡ್ಬೇಕಲ್ವಾ, ಹಂಗಾಗಿ ಅರಿಶಿನ ಕುಂಕುಮ ಇಟ್ಟು ಅದನ್ನು ಗಣೇಶನ್ನು ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಂಡ್ಮೇಲೆ ಸುತ್ತಲಕ್ಕೂ ಹೂವನ ಜೋಡಿಸ್ಕೋಬೇಕಾಗುತ್ತೆ. ಜಾಸ್ತಿ ಸೂರ್ಯದೇವನಿಗೆ ಕೆಂಪು ಕಲರ್ ಹೂವ ಇಷ್ಟ, ಹಂಗಾಗಿ ನಾನು ಹಳದಿ ಮತ್ತೆ ಕೆಂಪು ಕಲರ್ ಹೂವನ್ನ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಸ್ನಾನ ಮಾಡೋದಕ್ಕಿಂತ ಫಸ್ಟೇ ಭುಜದ ಮೇಲೆ ಮತ್ತೆ ತಲೆ ಮೇಲೆ ಮಂಡಿ ಮೇಲೆ ಮತ್ತೆ ಹೆಜ್ಜೆ ಮೇಲೆ ಬಿಳಿ ಎಕ್ಕೆಲೆನ ಇಟ್ಕೊಂಡು ನಮ್ಮ ಇಷ್ಟಾರ್ಥನೆಲ್ಲ ಕೇಳ್ಕೊಂಡು ಒಂದು ಚಿಟಕಿ ಬಕೆಟ್ಗೆ ಅರಿಶಿನ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಸ್ನಾನ ಮಾಡ್ಕೊಂಡ್ಬಂದು ಪೂಜೆಗೆ ಕೂರ್ಬೇಕು. ಅದಾದ್ಮೇಲೆ ದೀಪ ಹಚ್ಕೊಳ್ಬೇಕಾದ್ರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೊಂಡು ದೀಪನ ಹಚ್ಕೊಳ್ಬೇಕು. ಆರೋಗ್ಯನೇ ಆಗ್ಲಿ, ಮಕ್ಳ ಎಜುಕೇಶನ್ನೇ ಆಗ್ಲಿ, ಪ್ರತಿಯೊಂದನ್ನು ನಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಂಡು ದೀಪನ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೆಲವೊಂದ್ ಕಡೆ ಗೋಧಿ ಹಿಟ್ಟಿನಲ್ಲಿ ದೀಪನ ಮಾಡ್ಕೊಂಡು ಅದಕ್ಕೆ 7 ಬತ್ತಿ ಹಾಕಿ ದೀಪನ ಹಚ್ಕೊಂಡು ಪೂಜೆ ಮಾಡ್ತಾರೆ. ಒಂದೊಂದ್ ಕಡೆ ಒಂದೊಂದ್ ತರ ಪದ್ಧತಿ ಇರುತ್ತೆ. ನನಗೇನ್ ಗೊತ್ತಿದೆಯೋ ಅದನ್ನ ನಾನು ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ. ಸೂರ್ಯದೇವನ ಮಂತ್ರನ ಜಪಿಸ್ತಾ ಪೂಜೆನ ಮಾಡ್ಕೊಳ್ಳೋಣ. ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಬಾಳೆಹಣ್ಣು ಮತ್ತೆ ಅಕ್ಕಿ ಪಾಯಸನ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು, ಅಕ್ಕಿ ಪಾಯಸ, ತೆಂಗಿನಕಾಯಿನ ನೈವೇದ್ಯನ ಮಾಡಿದ್ದೀನಿ. ಅಕ್ಕಿ ಪಾಯಸನು ಸೂರ್ಯದೇವನಿಗೆ ತುಂಬಾ ಇಷ್ಟ. ಕೆಲವೊಂದ್ ಕಡೆ ಗೋಧಿ ಪಾಯಸನೂ ಮಾಡ್ಕೊಳ್ತಾರೆ, ನಾನು ಅಕ್ಕಿ ಪಾಯಸ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸೂರ್ಯದೇವನಿಗೆ ನಾನು ಹಚ್ಚಿರೋ ದೀಪನ ತಗೊಂಡು ದೀಪನ ಬೆಳಗ್ಕೊಳ್ತೀನಿ. ಅದಾದ್ಮೇಲೆ ನಾನು ಸೂರ್ಯದೇವನಿಗೆ ಅರ್ಘ್ಯನ ಒಪ್ಸಿ
ಅವನ ಹತ್ರ ನನ್ನ ಕಷ್ಟನೆಲ್ಲ ಬೇಡ್ಕೊಂಡು ನನ್ನ ಇಷ್ಟಾರ್ಥನ ಬೇಡ್ಕೊಂಡು ಹರ್ಗೆನ ಒಪ್ಪಿಸಿ ನನ್ನ ಪೂಜೆನ ಮುಗಿಸ್ತೀನಿ. ನಿಮ್ಗೆ ಏನಾದರೂ ಈ ಪೂಜೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವರಿಗೆ ಧನ್ಯವಾದಗಳು.